ಲೂಕರು ಬರೆದ ಶುಭ ಸಂದೇಶ 11ನೇ ಅಧ್ಯಾಯ 45ರಿಂದ 54. ಇದನ್ನು ಕೇಳಿ ಒಬ್ಬ ಧರ್ಮೋಪದೇಶಕನು ಆತನಿಗೆ, ಬೋಧಕನೇ, ಈ ಮಾತುಗಳನ್ನು ಹೇಳುವುದರಿಂದ ನಮ್ಮನ್ನೂ ನಿಂದಿಸಿದ ಹಾಗಾಯಿತು ಎಂದು ಹೇಳಲು ಆತನು, ಧರ್ಮೋಪದೇಶಕರೇ, ನಿಮ್ಮ ಗತಿಯನ್ನು ಏನು ಹೇಳಲಿ? ನೀವು ಜನರ ಮೇಲೆ ಹೊರಲಾರದ ಹೊರೆಗಳನ್ನು ಹೊರಿಸುತ್ತೀರಿ, ನೀವಾದರೂ ಆ ಹೊರೆಗಳನ್ನು ಒಂದು ಬೆರಳಿನಿಂದಲೂ ಮುಟ್ಟುವುದಿಲ್ಲ. ನಿಮ್ಮ ಗತಿಯನ್ನು ಏನು ಹೇಳಲಿ? ನೀವು ಪ್ರವಾದಿಗಳ ಗೋರಿಗಳನ್ನು ಕಟ್ಟುತ್ತೀರಿ, ಅವರನ್ನು ಕೊಂದವರು ನಿಮ್ಮ ಪಿತೃಗಳೇ. ಹೀಗಿರುವುದರಿಂದ ನಿಮ್ಮ ಪಿತೃಗಳು ಮಾಡಿದ್ದಕ್ಕೆ ನೀವೇ ಸಾಕ್ಷಿಗಳಾಗಿರುವುದಲ್ಲದೆ ಅವರ ಕೃತ್ಯಗಳಿಗೆ ಒಪ್ಪಿಕೊಂಡ ಹಾಗಾಯಿತು. ಹೇಗೆಂದರೆ ಅವರು ಪ್ರವಾದಿಗಳನ್ನು ಕೊಂದರು, ನೀವು ಗೋರಿಗಳನ್ನೇ ಕಟ್ಟುತ್ತೀರಿ. ಆದ್ದರಿಂದ ದೇವರ ಜ್ಞಾನವು ಹೇಳಿದ್ದೇನೆಂದರೆ, ನಾನು ಅವರ ಬಳಿಗೆ ಪ್ರವಾದಿಗಳನ್ನು ಅಪೊಸ್ತಲರನ್ನು ಕಳುಹಿಸುವೆನು. ಅವರಲ್ಲಿ ಕೆಲವರನ್ನು ಕೊಲ್ಲುವರು, ಕೆಲವರನ್ನು ಹಿಂಸೆಪಡಿಸುವರು. ಹೀಗೆ ಲೋಕಾದಿಯಿಂದ ಹೇಬೆಲನ ರಕ್ತವು ಮೊದಲುಗೊಂಡು ಯಜ್ಞವೇದಿಗೂ ದೇವಾಲಯಕ್ಕೂ ನಡುವೆ ಹತವಾದ ಜಕರಿಯನ ರಕ್ತದವರೆಗೂ ಸುರಿಸಲ್ಪಟ್ಟ ಎಲ್ಲಾ ಪ್ರವಾದಿಗಳ ರಕ್ತಕ್ಕೂ ಈ ಸಂತತಿಯವರು ಉತ್ತರ ಕೊಡಬೇಕು ಎಂಬುದೇ. ಹೌದು, ಈ ಸಂತತಿಯವರೇ ಉತ್ತರ ಕೊಡಬೇಕೆಂದು ನಿಮಗೆ ಹೇಳುತ್ತೇನೆ. ಅಯ್ಯೋ ಧರ್ಮೋಪದೇಶಕರೇ, ಜ್ಞಾನಕ್ಕೆ ಸಾಧನವಾದ ಬೀಗದ ಕೈಯನ್ನು ತೆಗೆದು ಬಿಟ್ಟಿರಿ. ನೀವು ಒಳಕ್ಕೆ ಹೋಗಲಿಲ್ಲ, ಒಳಕ್ಕೆ ಹೋಗುತ್ತಿರುವವರಿಗೂ ಅಡ್ಡಿ ಮಾಡಿದಿರಿ ಅಂದನು. ಬಳಿಕ ಆತನು ಅಲ್ಲಿಂದ ಹೊರಗೆ ಬಂದಾಗ ಶಾಸ್ತ್ರಿಗಳು ಫರಿಸಾಯರು ಆತನನ್ನು ಕಠಿಣವಾಗಿ ವಿರೋಧಿಸಿ ಅನೇಕ ವಿಷಯಗಳನ್ನು ಕುರಿತು ಆತನನ್ನು ಅಡ್ಡದಿಡ್ಡಿ ಪ್ರಶ್ನೆ ಮಾಡುತ್ತಾ ಆತನ ಬಾಯಿ ಮಾತಿನಲ್ಲಿ ಏನಾದರೂ ಹಿಡಿಯಬೇಕೆಂದು ಆತನನ್ನು ಹೊಂಚಿ ನೋಡುತ್ತಿದ್ದರು. ಇಂದಿನ ವಾಕ್ಯ ನಮಗೆ ಹೇಳುತ್ತೆ, ಯಾವ ರೀತಿ ಹೇಳ್ತಾ ಇದೆ ನೋಡಿ. ಯಾರಿಗೇ ಆದ್ರೂ ಅಷ್ಟೇ, ನಮ್ಮ ವಿಚಾರಗಳನ್ನು ಯಾರಾದ್ರೂ ಹೇಳ್ಬಿಟ್ರೆ, ನೀವು ನೋಡಿ ನನ್ನನ್ನು ನಿಂದಿಸ್ಬಿಟ್ರಿ, ನಮ್ಮ ವಿಚಾರಗಳಲ್ಲೇ ನೀವು ಮಾತಾಡ್ಬಿಟ್ರಿ ಅನ್ನುವ ಆಲೋಚನೆಗೆ ಹೋಗ್ತಾರೆ ಅಲ್ವಾ. ಅದೇ ರೀತಿಯಲ್ಲಿ ಫರಿಸಾಯನು ಕೂಡ ಅವರ ವಿಚಾರವಾಗಿ ಮಾತನಾಡಿದಾಗ ಏನ್ ಹೇಳ್ತಾನೆ, ನೀವು ನಮ್ಮ ವಿಚಾರವಾಗಿಯೇ ಮಾತಾಡ್ಬಿಟ್ರಲ್ಲ, ನಮಗಿದ್ರಲ್ಲಿ ಅವಮಾನ ಆಯ್ತು ಅಂತ ಹೇಳ್ತಾನೆ. ಅಂದ್ರೆ ಈ ಲೋಕವು ಯಾವಾಗಲೂ ನನಗೆ ಅವಮಾನ ಆಗುತ್ತಾ ಅಥವಾ ಏನಾಗುತ್ತೆ, ನಮ್ಗೆ ಅಧಿಕಾರದ ಉಳ್ಳವರಾಗಿ ನಾವು ಉನ್ನತವಾಗಿ ಕಾಣುವಂತಾಗುತ್ತಾ ಅವರ ಮಾತಿನಿಂದ ಅಂತ ಯೋಚನೆ ಮಾಡ್ತೀವಿ. ಆದರೆ ಅವರು ನುಡಿದ ಮಾತುಗಳಿಂದ ನನ್ನಲ್ಲಿ ಏನು ಬದಲಾವಣೆ ಆಗಬೇಕು, ಈ ಆಲೋಚನೆ ನಮ್ಮಲ್ಲಿಲ್ಲ. ಅವತ್ತು ಫರಿಸಾಯರು ಮಾಡಿದ ಕಾರ್ಯವನ್ನೇ ಇವತ್ತು ನಾವು ಮಾಡ್ತೀವಿ. ನನ್ನಲ್ಲಿ ಏನು ಬದಲಾವಣೆ ಆಗಬೇಕು, ನಮ್ಮ ದೃಷ್ಟಿಕೋನ ಯಾವಾಗ ಪರಲೋಕ ಸಾಮ್ರಾಜ್ಯದಲ್ಲಿ ದೊರೆಯುವ ನಿತ್ಯ ಜೀವವನ್ನ ದೃಷ್ಟಿಸುತ್ತಾ ನಡೆಯುತ್ತೋ ಆಗ ನಮ್ಮ ಜೀವಿತದಲ್ಲಿ ಒಂದು ಪೂರಕವಾದ ಸತ್ಯಭರಿತ ಜೀವಿತ ರೂಪುಗೊಳ್ತದೆ. ಅದರ ನಿಟ್ಟಿನಲ್ಲಿ ನಾವು ಬದುಕೋದಿಕ್ಕೆ ಮುಂದಾಗ್ತೀವಿ. ಆವಾಗ ನಮ್ಮಲ್ಲಿರುವ ತಪ್ಪುಗಳನ್ನು ಹುಡುಕೋದಿಕ್ಕೂ ಅವುಗಳನ್ನು ಸರಿಪಡಿಸಿಕೊಳ್ಳೋದಕ್ಕೂ ಮುಂದಾಗ್ತೀವಿ. ಯಾಕೆಂದ್ರೆ ನಿತ್ಯ ಜೀವನ ಹೊಂದಬೇಕಂದ್ರೆ ನಾನು ಪರಿಪೂರ್ಣನಾಗಬೇಕು. ಆ ಪರಿಪೂರ್ಣತೆಯಲ್ಲಿ ಏನಾದ್ರೂ ಲೋಪ ಇದೆಯಾ ಎಂಬುದಾಗಿ ನಾವೇನ್ ಮಾಡ್ತೀವಿ, ಹುಡುಕೋದಿಕ್ಕೆ ಪ್ರಾರಂಭ ಮಾಡ್ತೀವಿ. ನಮ್ಮನ್ನು ನಾವು ಪರಿಪೂರ್ಣಗೊಳಿಸುವುದರ ಕಡೆಗೆ ಗಮನ ಹರಿಸ್ತೀವಿ. ಯಾವಾಗ ನಾವು ಲೋಕದವರಾಗ್ಬಿಡ್ತೀವೋ ಆಗ ನಮಗೆ ಹೇಳುವಾಗ ನಮಗೆ ಅವಮಾನ ಆಗುತ್ತಾ, ನಮ್ಮ ಸ್ಥಾನಮಾನಕ್ಕೆ ಧಕ್ಕೆ ಬರುತ್ತಾ ಎನ್ನುವ ಆಲೋಚನೆಗಳಿಗೆ ಒಳಪಡ್ತೀವಿ. ಅದೇ ಇಂದಿನ ವಾಕ್ಯ ನಮಗೆ ಸ್ಪಷ್ಟವಾಗಿ ವಿವರಣೆಯನ್ನು ನೀಡುತ್ತದೆ. ಏನು ಹೇಳ್ತದೆ ನೋಡೋಣ. ಇದನ್ನು ಕೇಳಿ ಒಬ್ಬ ಧರ್ಮೋಪದೇಶಕನು ಆತನಿಗೆ, ಬೋಧಕನೇ, ಈ ಮಾತುಗಳನ್ನು ಹೇಳುವುದರಿಂದ ನಮ್ಮನ್ನು ನಿಂದಿಸಿದ ಹಾಗಾಯಿತು ಎಂದು ಹೇಳಲು ಆತನು, ಧರ್ಮೋಪದೇಶಕರೇ, ನಿಮ್ಮ ಗತಿಯನ್ನು ಏನು ಹೇಳಲಿ? ನೀವು ಜನರ ಮೇಲೆ ಹೊರಲಾರದ ಹೊರೆಗಳನ್ನು ಹೊರಿಸುತ್ತೀರಿ, ನೀವಾದರೂ ಆ ಹೊರೆಗಳನ್ನು ಒಂದು ಬೆರಳಿನಿಂದಲೂ ಮುಟ್ಟುವುದಿಲ್ಲ. ನಿಮ್ಮ ಗತಿಯನ್ನು ಏನು ಹೇಳಲಿ? ನೀವು ಪ್ರವಾದಿಗಳ ಗೋರಿಯನ್ನು ಕಟ್ಟುತ್ತೀರಿ, ಅವರನ್ನು ಕೊಂದವರು ನಿಮ್ಮ ಪಿತೃಗಳೇ. ಹೀಗಿರುವುದರಿಂದ ನಿಮ್ಮ ಪಿತೃಗಳು ಮಾಡಿದ್ದಕ್ಕೆ ನೀವೇ ಸಾಕ್ಷಿಗಳಾಗಿರುವುದಲ್ಲದೆ ಅವರ ಕೃತ್ಯಗಳಿಗೆ ಒಪ್ಪಿಕೊಂಡ ಹಾಗಾಯಿತು. ಏನ್ ಹೇಳ್ತಾರೆ ನೋಡಿ. ಎಲ್ಲಾ ವಿಚಾರದಲ್ಲೂ ನೀವು ಏನ್ ಮಾಡ್ತೀರಿ, ಉಪದೇಶವನ್ನ ಮಾಡ್ತೀರಿ ಜನರಿಗೆ, ನೀವು ಹೀಗಿರ್ಬೇಕು, ನೀವು ಹಾಗಿರ್ಬೇಕು ಅಂತ ಅವರ ಮೇಲೆ ಹೊರೆ ಹೊರಿಸ್ಬಿಡ್ತೀರಿ. ಆದ್ರೆ ಅವುಗಳನ್ನು ನೀವು ಬೆರಳಿನಿಂದಲೂ ಮಾಡೋದಿಲ್ಲ, ನಿಮ್ಮ ಕಿರು ಬೆರಳಿನಿಂದಲೂ ನೀವು ಮುಟ್ಟೋದಿಲ್ಲ. ಆ ರೀತಿಯಲ್ಲಿ ನೀವಿದ್ದೀರಿ. ಅಂದ್ರೆ ನೀವು ಹೀಗಿರ್ಬೇಕು ಹಾಗಿರ್ಬೇಕು ಅಂತ ಆ ಜನರಿಗೆ ನೀವು ಏನ್ ಮಾಡ್ಬಿಡ್ತೀರಿ, ಫೋರ್ಸ್ ಮಾಡ್ತೀರಿ, ಈಗ ಬದುಕ್ಬೇಕು ಆಗ ಬದುಕಬೇಕು. ಆದ್ರೆ ನಿಮ್ಮಲ್ಲಿ ಅಷ್ಟು ಪರಿಪೂರ್ಣತೆ ಇದೆಯಾ, ಅದ್ರ ಕಡೆಗೆ ನೀವು ಗಮನ ಹರಿಸೋದಿಲ್ಲ. ನೀವು ಅದನ್ನ ಒಂದು ಬೆರಳಿನಿಂದಲೂ ಮುಟ್ಟೋದಿಲ್ಲ. ನಿಮ್ಮ ಜೀವಿತ ಮಾತ್ರ ಹಗುರವಾಗಿ ನಡೆಸ್ಕೊಂಡು ಹೋಗ್ತಾ ಇರ್ತೀರಿ. ಹಾಗೇನೆ ಇಲ್ಲಿ ಮುಂದಿನ ವಾಕ್ಯ ಹೇಳ್ತದೆ, ನಿಮ್ಮ ಗತಿಯನ್ನು ಏನು ಹೇಳಲಿ? ನೀವು ಪ್ರವಾದಿಗಳ ಗೋರಿಗಳನ್ನು ಕಟ್ಟುತ್ತೀರಿ, ಅವರನ್ನು ಕೊಂದವರು ನಿಮ್ಮ ಪಿತೃಗಳೇ. ಹೀಗಿರುವುದರಿಂದ ನಿಮ್ಮ ಪಿತೃಗಳು ಮಾಡಿದ್ದಕ್ಕೆ ನೀವೇ ಸಾಕ್ಷಿಗಳಾಗಿರುವುದಲ್ಲದೆ ಅವರ ಕೃತ್ಯಗಳಿಗೆ ಒಪ್ಪಿಕೊಂಡ ಹಾಗಾಯಿತು. ಏನ್ ಹೇಳ್ತಾರೆ, ನೀವೇನ್ ಪ್ರವಾದಿಗಳನ್ನ ನಿಮ್ಮ ಹಿರಿಯರು
ಸಾಯಿಸಿದ್ರೋ ಅವರ ಸಮಾಧಿಗಳನ್ನ ನೀವು ಇವತ್ತು ಕಟ್ಟಿಕೊಂಡು ಇದಿರಿ. ಇದರಿಂದ ನೀವೇನು ಹೇಳ್ತಾ ಇದ್ದೀರಿ? ನಿಮ್ಮ ಹಿರಿಯರು ಮಾಡಿದ ಪಾಪಕ್ಕೆ ನೀವು ಸಾಕ್ಷಿಗಳು, ಅವರು ಕೊಂದದ್ದಕ್ಕೆ ನೀವು ಸಾಕ್ಷಿಗಳಾಗಿದ್ದೀರಿ ಎಂಬುದಾಗಿ ನೀವೇ ಒಪ್ಪಿಕೊಳ್ತಾ ಇದ್ದೀರಿ ಎಂಬುದಾಗಿ ಹೇಳ್ತಾರೆ. ಅಂದರೆ ನಮ್ಮ ಸಂಪ್ರದಾಯಗಳು ಏನು ಮಾಡ್ತಾ ಇದ್ದಾವೆ? ಹಳೆಯ ವಿಚಾರಗಳನ್ನೇ ನಮ್ಮ ಜೀವಿತದಲ್ಲಿ ಇನ್ನೂ ಕಾರ್ಯಗತಗೊಳಿಸ್ತಾ ಹೋಗ್ತಾ ಇದ್ದಾವೆ. ಆದರೆ ಇವತ್ತು ನಮ್ಮ ಜೀವಿತದಲ್ಲಿ ಆಗಬೇಕಾದ ಕಾರ್ಯ ಏನು? ನಾನು ಯಾವ ರೀತಿಯ ಬದಲಾವಣೆಯನ್ನು ದೇವರು ಬಯಸ್ತಾ ಇದ್ದಾರೆ ಅದರ ಕಡೆಗೆ ನಮಗೆ ಗಮನನೇ ಇಲ್ಲ ಅಲ್ವಾ? ಹಾಗಾಗಿ ನಾವು ಏನ್ ಮಾಡ್ತಾ ಇದ್ದೀವಿ? ಹಳೆಯ ವಿಚಾರಗಳಿಂದ ನಾವು ಅವುಗಳ ಪರಿಪೂರ್ಣ ತಾತ್ಪರ್ಯವನ್ನೇ ನೋಡ್ತಾ ಇಲ್ಲ. ಆ ವಿಚಾರಗಳು ಯಾಕೆ ಬಂದವು, ಯಾವುದರ ಮುಖಾಂತರವಾಗಿ ಆ ಸನ್ನಿವೇಶಗಳು, ಆ ಘಟನೆಗಳು ರೂಪುಗೊಂಡು, ಇವತ್ತಿನ ದಿನ ಯಾವುದಕ್ಕಾಗಿ ಆ ಸಂಭ್ರಮಾಚರಣೆ ಆಗಿರ್ಬೋದು, ಆ ಸಂಪ್ರದಾಯಗಳಾಗಿರ್ಬೋದು ಯಾಕೆ ಮಾಡ್ತಾ ಇದ್ದೀವಿ? ಒಂದು ಸಾರಿನೂ ನಾವು ನಿಧಾನವಾಗಿ ಯೋಚನೆ ಮಾಡೋದಿಲ್ಲ. ಅದು ನನಗೆ ಆತ್ಮಿಕವಾಗಿ ಸದೃಢಪಡಿಸ್ತದ? ಅದು ನನ್ನನ್ನು ನಿತ್ಯ ಜೀವಕ್ಕೆ ಕರೆದುಕೊಂಡು ಹೋಗ್ತದ? ಒಂದು ಸಾರಿ ಯೋಚನೆ ಮಾಡಲ್ಲ. ಅವ್ರು ಮಾಡ್ತಾ ಇದ್ರು, ನಾವು ಮಾಡ್ತೀವಿ. ಇದು ತಪ್ಪಾಗಿ ದೇವರ ಕಣ್ಣಿಗೆ ತೋರ್ಬರ್ತದೆ. ನೀವು ಏನೂ ತಿಳಿಯದೆ ಸುಮ್ಮನೆ ಮಾಡ್ಕೊಂಡು ಹೋಗ್ತಾ ಇದ್ರೆ ನೀವು ತಪ್ಪಿತಸ್ಥರಾಗಿ ಕಂಡು ಬರ್ತೀರಿ. ನಿಮಗೆ ಆ ಅಧಿಕಾರವನ್ನ ಕೊಡಲಾಗಿದೆ, ನಿಮಗೆ ಜ್ಞಾನ ಬುದ್ಧಿ ವಿವೇಕಗಳನ್ನ ಕೊಡಲಾಗಿದೆ. ನೀವು ಅವುಗಳನ್ನು ಏನ್ ಮಾಡಬೇಕು? ಉಪಯೋಗಿಸಿಕೊಂಡು ನಿತ್ಯ ಜೀವಕ್ಕಾಗಿ ನಾನು ಏನ್ ಮಾಡಬೇಕು ಎನ್ನುವುದನ್ನ ನೀವು ಹುಡುಕಿ ತಿಳಿದುಕೊಳ್ಳಬೇಕು. ಅದಕ್ಕೆ ಪ್ರಭು ಯೇಸು ಹೇಳು, ಹುಡುಕಿರಿ ನಿಮಗೆ ದೊರೆಯುವುದು ಅಂತ. ಇವತ್ತು ಹುಡುಕೋದಕ್ಕೆ ಪ್ರಾರಂಭ ಮಾಡಿದ್ವಿ, ಎಂತೆಂಥ ಸತ್ಯಗಳೇ ನಮಗೆ ತೆರೆಯಲ್ಪಡುತ್ತವೆ. ಹಾಗಾಗಿ ಆ ತೆರೆಯಲ್ಪಟ್ಟಂತ ಪ್ರತಿ ಸತ್ಯತೆಗಳು ಕೂಡ ನಮ್ಮಲ್ಲಿ ಸತ್ಯವಾಗಿ ನೆಲೆಯಾದಾಗ ಅವುಗಳು ನಮ್ಮ ಸತ್ಯದ ದಾರಿಯಲ್ಲಿ ನಡೆಸ್ಕೊಂಡು ಕರ್ಕೊಂಡು ಹೋಗ್ತವೆ. ಹಾಗಾಗಿನೇ ಯಾವುದೋ ಇಂದಿನ ಎಲ್ಲ ವಿಚಾರಗಳನ್ನು ನೆರವೇರಿಸ್ತಾ ಬರೋದಲ್ಲ. ಅದು ಯಾತಕ್ಕೋಸ್ಕರ, ಏನಕ್ಕೆ ಮಾಡಬೇಕು, ನಾನು ನಿಜವಾಗಿ ನಿತ್ಯ ಜೀವಕ್ಕೆ ಸೇರಲು ಇದು ಉಪಯುಕ್ತವಾಗಿದೆಯಾ ಎನ್ನುವುದರ ಕಡೆಗೆ ಗಮನ ಹರಿಸಿ ಆ ಕಾರ್ಯಗಳಿಗೆ ನಾವು ಬದ್ಧರಾಗಿ ನಡೆಯುವುದನ್ನ ಕಲ್ತ್ಕೊಳ್ಬೇಕು. ಮುಂದಿನ ವಾಕ್ಯ ಹೇಳ್ತದೆ, ಹೇಗೆಂದರೆ ಅವರು ಪ್ರವಾದಿಗಳನ್ನು ಕೊಂದರು, ನೀವು ಗೋರಿಗಳನ್ನೇ ಕಟ್ಟುತ್ತೀರಿ. ಆದ್ದರಿಂದ ದೇವರ ಜ್ಞಾನವು ಹೇಳುವುದೇನೆಂದರೆ, ನಾನು ಅವರ ಬಳಿಗೆ ಪ್ರವಾದಿಗಳನ್ನು ಅಪೊಸ್ತಲರನ್ನು ಕಳುಹಿಸುವೆನು. ಅವರಲ್ಲಿ ಕೆಲವರನ್ನು ಕೊಲ್ಲುವರು, ಕೆಲವರನ್ನು ಹಿಂಸೆ ಪಡಿಸುವರು. ಹೀಗೆ ಲೋಕಾದಿಯಿಂದ ಹೇಬೇಲನ ರಕ್ತವು ಮೊದಲುಗೊಂಡು ಯಜ್ಞವೇದಿಗೂ ದೇವಾಲಯಕ್ಕೂ ನಡುವೆ ಹತವಾದ ಜಕರೀಯನ ರಕ್ತದವರೆಗೂ ಸುರಿಸಲ್ಪಟ್ಟ ಎಲ್ಲಾ ಪ್ರವಾದಿಗಳ ರಕ್ತಕ್ಕೂ ಈ ಸಂತತಿಯವರು ಉತ್ತರ ಕೊಡಬೇಕು ಎಂಬುದೇ. ಅಂದರೆ ಯಾವುದನ್ನು ನಾನು ಬಿಡೋದಿಲ್ಲ. ದೇವರೇನು ಹೇಳ್ತಾರೆ? ಯಾವುದನ್ನು ಕೂಡ ನಾನು ಬಿಡೋದಿಲ್ಲ. ಪ್ರತಿಯೊಂದು ನಡೆದ ಘಟನೆಗಳಿಗೂ ನೀವು ಉತ್ತರ ಕೊಡಬೇಕು. ಇದನ್ನು ಸ್ಪಷ್ಟವಾಗಿ ತಿಳ್ಕೊಳ್ಳಿ. ದೇವರು ಯಾವತ್ತೂ ಕೂಡ ನೀನು ಯಾವ ರೀತಿಯ ಜೀವಿತವನ್ನು ಜೀವಿಸುತ್ತೆ, ನಿನ್ನ ಅಧಿಕಾರ ಏನು, ನಿನ್ನ ಸ್ಥಾನಮಾನ ಏನು, ನೀನು ಏನಾಗಿದ್ದೆ, ಏನನ್ನು ಲೆಕ್ಕಕ್ಕೆ ತೆಗೆದುಕೊಳ್ಳೋದಿಲ್ಲ. ನಿನ್ನ ಜೀವಿತದಲ್ಲಿ ನೀನು ದೈವ ಭಯಭಕ್ತಿಯಲ್ಲಿ ಎಷ್ಟು ಪ್ರಾಮಾಣಿಕನಾಗಿ ಜೀವಿಸುತ್ತೆ, ನಿನ್ನ ಬದುಕು ಎಷ್ಟು ನೀತಿವಂತಿಕೆಯಿಂದಿತ್ತು, ನಿನ್ನ ಆಂತರ್ಯ ಬಾಹ್ಯ ಸಂಪೂರ್ಣವಾಗಿ ಶೋಧಿಸಿಟ್ಟಿರ್ತಾರೆ. ಹಾಗಾಗಿ ಅದರ ಮೇಲೆಯೇ ನಮಗೆ ಎಲ್ಲಾ ರೀತಿಯ ನ್ಯಾಯ ತೀರ್ವಿಕೆಗಳು ಜರುಗುವಂಥದ್ದಾಗಿರ್ತದೆ. ಹಾಗಾಗಿ ನಾನು ಈ ಲೋಕದಲ್ಲಿ ಯಾವುದೋ ಒಂದು ಸ್ಥಾನದಲ್ಲಿಂದ ಅಂದ ಮಾತ್ರಕ್ಕೆ ನನಗೆ ಯಾವುದೇ ರೀತಿಯ ಎಕ್ಸ್ಕ್ಯೂಸ್ ಸಿಗೋದಿಲ್ಲ. ನಮಗೆ ಒಂದು ಎಕ್ಸ್ಕ್ಯೂಸ್ ಸಿಗೋದು, ಈ ಲೋಕದಲ್ಲಿಯೇ ನನ್ನ ಪಾಪವನ್ನು ಅರಿತುಕೊಂಡು ಅವುಗಳಿಗಾಗಿ ನಾನು ಪಶ್ಚಾತ್ತಾಪಪಟ್ಟು ಕ್ಷಮಾಪಣೆಯನ್ನು ಕೇಳುತ್ತಾ ಅವುಗಳನ್ನು ಪರಿಪೂರ್ಣವಾಗಿ ಬಿಟ್ಟು ನಿತ್ಯ ಜೀವಕ್ಕಾಗಿ ಹೊಸದಾಗಿ ಜೀವಿತವನ್ನು ಪ್ರಾರಂಭಿಸುತ್ತಾ ಕರ್ತನಿಗೆ ವಿಧೇಯನಾಗಿ ಜೀವಿಸ್ತೀನಲ್ಲ, ಆ ಒಂದೇ ಬದುಕಿನ ಮುಖಾಂತರವಾಗಿ ಅಷ್ಟೇ. ಹಾಗಾಗಿ ನನಗೆ ಎಕ್ಸ್ಕ್ಯೂಸ್ ಬೇಕು ಅಂದರೆ ನಾನು ಮಾಡಬೇಕಾಗಿರುವಂಥದ್ದು ನನ್ನನ್ನು ನಾನು ಅವಲೋಕಿಸಿಕೊಳ್ಬೇಕು, ನನ್ನಲ್ಲಿರುವ ಪಾಪಗಳನ್ನು ಅರಿತುಕೊಂಡು ಅವುಗಳನ್ನು ಸಂಪೂರ್ಣವಾಗಿ ಬಿಡೋದಿಕ್ಕೆ ಮುಂದಾಗಬೇಕು. ಇದಕ್ಕೆ ಬೇಕಾದ ಸರ್ವ ಸಹಾಯವನ್ನು ದೇವರು ಮಾಡ್ತಾರೆ. ಯಾಕಂದರೆ ಪ್ರತಿಯೊಬ್ಬರು ರಕ್ಷಣೆ ಹೊಂದಬೇಕೆಂಬುದೇ ನನ್ನ ಆಸೆ ಅಂತ ವಾಕ್ಯದ ಮೂಲಕ ತಿಳಿಯಪಡಿಸಿದ ದೇವರು, ನಾನು ಆ ಪಾಪಗಳನ್ನು ಬಿಟ್ಬಿಡ್ತೀನಿ ಸ್ವಾಮಿ ಅಂದಾಗ ಆ ಪಾಪಗಳನ್ನು ನನಗೆ ತಿಳುವಳಿಕೆಗೆ ತರದಂತೆ ಇರ್ತಾರ? ತಂದೆ ತರ್ತಾರೆ. ನಮ್ಮ ರಕ್ಷಣೆ ಅವರಿಗೆ ನಿಜವಾಗಿಯೂ ಅವರಷ್ಟು ಪ್ರೀತಿಯಿಂದ ನಮ್ಮನ್ನು ಸೃಷ್ಟಿಸಿದ್ದಾರೆ. ನಾವು ಯಾರು ನಾಶವಾಗಬಾರ್ದು ಅಂತಾನೆ ಬಯಸ್ತಾರೆ. ನಮ್ಮ ರಕ್ಷಣೆಯನ್ನೇ ಬಯಸಿನೇ ಅವರ ಪುತ್ರರನ್ನು ಇಲ್ಲಿ ಕಳಿಸಿಕೊಟ್ಟಿದ್ದು. ಹೀಗಿರುವಾಗ ಅವರು ನಮ್ಮ ರಕ್ಷಣೆಗಾಗಿ ಆ ಎಲ್ಲಾ ವಿಚಾರಗಳನ್ನು ನಮಗೆ ತಿಳಿಯಪಡಿಸ್ತಾರೆ. ಹಾಗಾಗಿ ದೇವರು ಯಾವುದನ್ನು ಬಿಟ್ಟು ಹಾಕುವವರಲ್ಲ, ಎಲ್ಲವನ್ನು ಲೆಕ್ಕ ಮಾಡ್ತಾರೆ. ಹಾಗಾಗಿ ನಿಮ್ಮ ಲೆಕ್ಕಗಳು ಯಾವುದು ಕೂಡ ದೇವರ ದೃಷ್ಟಿಯಲ್ಲಿ ಅಳಿಸಿ ಹೋಗಬೇಕು ಅಂದರೆ ನಾವು ದೇವರ ಮುಂದೆ ನಮ್ಮ ತಪ್ಪುಗಳನ್ನ ಒಪ್ಪಿಕೊಂಡು ಕ್ಷಮೆಯಾಚಿಸಿ ಆತನ ಕಡೆಗೆ ಅಭಿಮುಖರಾದ ಜೀವಿತವನ್ನ ಜೀವಿಸಲೇಬೇಕು. ಇದರ ಹೊರತಾಗಿ ಇನ್ಯಾವುದೇ ದಾರಿ ಇರೋದಿಲ್ಲ. ಮುಂದಿನ ವಾಕ್ಯ ಹೇಳ್ತದೆ, ಹೌದು, ಈ ಸಂತತಿಯವರೇ ಉತ್ತರ ಕೊಡಬೇಕೆಂದು ನಿಮಗೆ ಹೇಳುತ್ತೇನೆ. ಅಯ್ಯೋ ಧರ್ಮೋಪದೇಶಕರೇ, ಜ್ಞಾನಕ್ಕೆ ಸಾಧನವಾದ ಬೀಗದ ಕೈಯನ್ನು ತೆಗೆದು ಬಿಟ್ಟಿರಿ.
ನೀವು ಒಳಕ್ಕೆ ಹೋಗಲಿಲ್ಲ, ಒಳಕ್ಕೆ ಹೋಗುತ್ತಿರುವವರಿಗೂ ಅಡ್ಡಿ ಮಾಡಿದಿರಿ ಅಂದನು. ಎಂತ ಮಾತು ಹೇಳ್ತಾರೆ ನೋಡಿ. ಅಯ್ಯೋ ಧರ್ಮೋಪದೇಶಕರೇ, ನೀವೇನ್ ಮಾಡ್ಬಿಟ್ಟಿದ್ದೀರಿ ಅಂದ್ರೆ ಬೀಗ ಹಾಕಿದಿರಿ, ಆದ್ರೆ ಆ ಬೀಗದ ಕೈಯನ್ನೇ ತೆಗೆದಿಟ್ಬಿಟ್ಟಿದ್ದೀರಿ. ಈ ಜ್ಞಾನದ ಬೀಗದ ಕೈಯನ್ನ ನೀವು ತೆಗೆದಿಟ್ಟಿರೋದ್ರಿಂದ ಏನಾಗ್ಬಿಟ್ಟಿದೆ, ನೀವು ಒಳಕ್ಕೆ ಹೋಗ್ಲಿಲ್ಲ, ಒಳಕ್ಕೆ ಹೋಗುತ್ತಿರೋರ್ಗೆ ಅಡ್ಡಿ ಮಾಡಿದಿರಿ. ಈಗ ನೀವೂ ಹೋಗೋದಿಲ್ಲ, ಆ ಜ್ಞಾನವನ್ನು ತಿಳಿಯಪಡಿಸೋದಿಲ್ಲ, ಅಥವಾ ಇನ್ನೊಬ್ಬರಿಗೂ ತಿಳಿಯಪಡಿಸೋದಿಕ್ಕೆ ಹೋಗೋದಿಲ್ಲ. ನೀವು ತಿಳ್ಕೊಳ್ಳಲ್ಲ, ಇನ್ನೊಬ್ಬರಿಗೂ ತಿಳಿಯಪಡಿಸೋದಿಲ್ಲ ಅಂತ ಹೇಳ್ತಾರೆ. ಅಂದ್ರೆ ನೋಡಿ, ಇವತ್ತಿನ ಲೋಕದ ದೃಷ್ಟಿಕೋನಕ್ಕೆ ನಾವು ಮರಳಾಗ್ತಾ ಹೋಗ್ತಾ ಇದ್ರೆ, ಅವರ ನುಡಿಗಳಿಗೆ ಮರಳಾಗ್ತಾ ಹೋಗ್ತಾ ಇದ್ರೆ ನಾವು ನಾಶನವನ್ನೇ ಹೊಂದೋದು. ಅದಕ್ಕಾಗಿನೇ ದೈವ ವಾಕ್ಯವನ್ನ ಓದ್ರಿ, ಅವುಗಳನ್ನು ತಿಳಿದುಕೊಳ್ಳ್ರಿ, ಯೇಸು ಕ್ರಿಸ್ತರ ವಾಕ್ಯೋಪದೇಶಗಳ ಮುಖಾಂತರವಾಗಿ ಜ್ಞಾನವನ್ನು ಸಂಪಾದಿಸಿರಿ. ಈ ಲೋಕದಲ್ಲಿ ಯಾರೋ ಒಬ್ರು ನಮ್ಗೆ ಹೇಳ್ತಾರೆ ಅದರಿಂದ ನಾನು ಬದಲಾಗ್ತೀನಿ ಅಂತ ಕೂರ್ಬೇಡ್ರಿ. ಇದು ಅಂತ್ಯಕಾಲ. ಈ ಅಂತ್ಯಕಾಲದಲ್ಲಿ ಪ್ರತಿಯೊಬ್ಬರಿಗೂ ಅಭಿಷೇಕ ಇದೆ ಅಂತ ದೈವ ವಾಕ್ಯ ಹೇಳ್ತದೆ. ನೀನು ಮುದುಕನ, ನೀನು ಹುಡುಗನ, ನೀನು ಮಗುನ ಅಂತ ಲೆಕ್ಕ ಇಲ್ಲ. ಈಗ ಪ್ರತಿಯೊಬ್ಬರ ಮೇಲೆಯೂ ಅಭಿಷೇಕ ದೊರೀತದೆ ಎಂಬುದನ್ನು ವಾಕ್ಯ ಹೇಳ್ತದೆ. ಅಂದ್ರೆ ನಿಮಗೆ ಪ್ರತಿಯೊಬ್ಬರಿಗೂ ಈ ಒಂದು ಅವಕಾಶ ಸಿಕ್ಕಿದೆ. ದೈವ ವಾಕ್ಯಗಳನ್ನ ಓದಿರಿ, ಅವುಗಳನ್ನೆಲ್ಲ ಸಂಪೂರ್ಣವಾಗಿ ಅರ್ಥೈಸಿಕೊಳ್ಳ್ರಿ. ಅವುಗಳ ಮುಖಾಂತರವಾಗಿ ನಿಮ್ಮ ಜೀವಿತಗಳಲ್ಲಿರುವಂತ ಪ್ರತಿಯೊಂದು ಲೋಪಗಳನ್ನು ತೆಗೆದು ಹಾಕ್ರಿ. ಜ್ಞಾನ ಅಂತಕ್ಕಂಥದ್ದು ದೈವ ವಾಕ್ಯದ ಮುಖಾಂತರವಾಗಿ ದೊರೀತದೆ. ಆ ದೈವ ಭಯದಿಂದ ಜೀವಿಸುವುದರ ಮೂಲಕ ದೊರೀತದೆ. ಹಾಗಾಗಿ ಆ ದೈವ ಭಯದಿಂದ ವಾಕ್ಯವನ್ನು ಸ್ವೀಕರಿಸಿ ಜ್ಞಾನವು ನಿಮ್ಮದಾಗ್ತದೆ. ಆ ಜ್ಞಾನದ ಮುಖಾಂತರವಾಗಿ ಸರ್ವಶ್ರೇಷ್ಠ ಉತ್ತಮವಾದಂತಹ ಸ್ಥಾನವಾದ ಪರಲೋಕ ಸಾಮ್ರಾಜ್ಯದಲ್ಲಿ ಪಾಲುಗಾರರಾಗಿರಿ. ಜಾಗವನ್ನು ಸಂಪಾದಿಸಿಕೊಳ್ಳ್ರಿ. ಅವರ ಭೋಜನದಲ್ಲಿ ನೀವು ಪಾಲುಗಾರರಾಗಿ ಜೀವಿಸ್ರಿ. ಇದು ಬಹಳ ಮುಖ್ಯ. ಹಾಗಾಗಿ ಇಲ್ಲಿ ಯಾರೋ ಒಬ್ರು ಕೀಡ್ಕೊಂಡಿದ್ದಾರೆ, ಅವರು ತೆಗಿಯೋ ಗಂಟೆ ನಾವು ಕಾಯಬೇಕು ಅಂತ ಕೂರ್ಬೇಡಿ. ಇವತ್ತು ಪ್ರತಿಯೊಬ್ಬರಿಗೂ ಅಭಿಷೇಕ ಇದೆ. ನೀವು ಹುಡುಕಿದ್ದೇ ಆದರೆ ನಿಮಗೆ ಸಿಗುವುದು, ನೀವು ತಟ್ಟಿದ್ದೇ ಆಗಿದ್ರೆ ಅದು ತೆರೆಯಲ್ಪಡುವುದು, ನೀವು ಕೇಳಿಕೊಂಡದ್ದೇ ಆದರೆ ಅದು ದೊರೆಯಲ್ಪಡುವುದು. ಇದನ್ನ ದೈವ ವಾಕ್ಯ ನಮಗೆ ಹೇಳಿಕೊಡ್ತದೆ. ಹಾಗಾಗಿ ಈ ಕಾರ್ಯಗಳ ಕಡೆಗೆ ನಮ್ಮ ಗಮನವನ್ನ ಹರಿಸೋಣ. ಮುಂದಿನ ವಾಕ್ಯ ಹೇಳ್ತದೆ, ಬಳಿಕ ಆತನು ಅಲ್ಲಿಂದ ಹೊರಗೆ ಬಂದಾಗ ಶಾಸ್ತ್ರಿಗಳು ಫರಿಸಾಯರು ಆತನನ್ನು ಕಠಿಣವಾಗಿ ವಿರೋಧಿಸಿ ಅನೇಕ ವಿಷಯಗಳನ್ನು ಕುರಿತು ಆತನನ್ನು ಅಡ್ಡಾದಿಡ್ಡಿ ಪ್ರಶ್ನೆ ಮಾಡುತ್ತಾ ಅವನ ಬಾಯಿ ಮಾತಿನಲ್ಲಿ ಏನಾದರೂ ಹಿಡಿಯಬೇಕೆಂದು ಆತನನ್ನು ಹೊಂಚಿ ನೋಡುತ್ತಿದ್ದರು. ನೋಡಿ, ಅವರು ಸಂಘಟನೆ ತಮ್ಮ ತಪ್ಪುಗಳನ್ನು ಒಪ್ಪಿಕೊಳ್ಳುವುದರಲ್ಲಿಲ್ಲ. ತಮ್ಮ ಸಂಘಟನೆ ತಮ್ಮ ಸಂಘಕ್ಕೆ, ತಮ್ಮ ಸಭೆಗೆ, ತಮ್ಮ ಜನಾಂಗಕ್ಕೆ ಏನೋ ಹೇಳುದ್ರಲ್ಲ ಅನ್ನೋದರ ಕಡೆಗೆ ಇದೆ. ಯಾವಾಗ ನಮ್ಮಲ್ಲಿರುವ ತಪ್ಪುಗಳನ್ನು ಒಪ್ಪಿಕೊಂಡು ಬದಲಾವಣೆಯ ಕಡೆಗೆ ನಾವು ಜೀವನವನ್ನು ಸಾಗಿಸ್ತೀವೋ ಆಗ ಇಡೀ ಸಾಮ್ರಾಜ್ಯ ಬದಲಾವಣೆ ಅಂತ ನಡೀತದೆ. ಇಲ್ಲಿ ಎಲ್ಲರಿಗೂ ಕೂಡ ತಮ್ಮ ಪಂಗಡಗಳು ಪ್ರಮುಖವಾಗ್ತವೆ, ತಮ್ಮ ಜನಾಂಗಗಳು ಪ್ರಮುಖ ಆಗ್ತವೆ, ತಮ್ಮ ಜಾತಿ ಧರ್ಮಗಳು ಪ್ರಮುಖ ಆಗ್ತವೆ. ಯಾವಾಗ ತಮ್ಮಲ್ಲಿರುವ ಲೋಪಗಳನ್ನು ಅಳಿಸಿ ನಾವು ಸತ್ಯವಂತರಾಗಿ, ನೀತಿವಂತರಾಗಿ, ಒಳ್ಳೆಯ ಪ್ರಜೆಗಳಾಗಿ, ಒಳ್ಳೆಯ ಜನರಾಗಿ ದೇವರನ್ನ ಕಾಣುವ ಒಂದು ಅದ್ಭುತ ಬದುಕನ್ನು ಹೊಂದ್ಕೊಳ್ಬೇಕು ಅನ್ನೋ ಆಸೆ ಉಟ್ಕೊಳ್ಳುತ್ತೋ ಆಗ ಎಲ್ಲರೂ ಕೂಡ ತಮ್ಮಲ್ಲಿರುವ ತಪ್ಪುಗಳನ್ನು ಹುಡ್ಕೋದಕ್ಕೆ ಪ್ರಾರಂಭ ಮಾಡ್ತಾರೆ. ಇಲ್ಲಿ ಬಂದ ಶಾಸ್ತ್ರಿಗಳಾಗಿರ್ಬೋದು, ಫರಿಸಾಯರಾಗಿರ್ಬೋದು, ಯಾರೇ ಆದ್ರೂ ಪ್ರಭು ಯೇಸುವಿನ ಮೇಲೆ ಜಗಳಕ್ಕೆ ಹೋಗ್ತಾ ಇದ್ದಾರೆ. ಕಠಿಣವಾಗಿ ವಿರೋಧಿಸೋದಕ್ಕೆ ಪ್ರಾರಂಭ ಮಾಡಿದ್ರಂತೆ. ಅಡ್ಡಾದಿಡ್ಡಿ ಕ್ವಶನ್ಗಳನ್ನ ಕೇಳ್ತಾ ಇದ್ದಾರಂತೆ. ಯಾಕೆ? ತಾವು ಶ್ರೇಷ್ಠರು, ನಮ್ಮನ್ಯಾಕೆ ನೀನ್ ಹಿಂಗಂದೆ ಅಂತ. ಅವ್ರೀಗ ಏನ್ ಮಾಡ್ಬೇಕಾಗಿದೆ, ನಾವೆಲ್ಲರೂ ಸರಿ, ನೀನ್ ತಪ್ಪು ಅಂತ ತೋರ್ಸಕ್ಕೋಸ್ಕರ ಕ್ವಶನ್ ಕೇಳೋದಕ್ಕೆ ಪ್ರಾರಂಭ ಮಾಡ್ತಾರೆ. ಏನಾದ್ರೂ ಆತನ ಬಾಯಲ್ಲಿ ಬರುತ್ತಾ, ಆತನ ತಪ್ಪಾಗಿ ಏನಾದ್ರೂ ಹೇಳ್ಬಿಡ್ತಾನ ಅಂತ ಹುಡುಕ್ತಾರೆ. ಇದನ್ನ ಬಿಟ್ಬಿಡ್ರಿ. ಈ ಲೋಕದಲ್ಲಿ ಇವತ್ತಿನ ಜನರೇಷನ್ ಅಲ್ಲಿ ಬದುಕ್ತಾ ಇರುವವರು ಕೂಡ ಈ ಕಾರ್ಯವನ್ನ ಮಾಡ್ತೀವಿ. ನಮ್ಮಲ್ಲಿ ಏನಾದ್ರೂ ಯಾರಾದ್ರೂ ತಪ್ಪನ್ನ ಹುಡುಕಿದ್ರೆ ನಾವು ಅವರ ತಪ್ಪನ್ನು ಹುಡುಕೋ ತನಕ ಬಿಡೋದಿಲ್ಲ, ನಾವು ಅವರನ್ನು ಸಿಲುಕಿ ಹಾಕಿಸೋ ತನಕ ಬಿಡೋದಿಲ್ಲ. ಇದನ್ನ ಬಿಟ್ಬಿಡಿ. ಲೋಕದಲ್ಲಿ ಯಾವಾಗಲೂ ಕೂಡ ನೀನು ಲೋಕದಲ್ಲಿ ಸೋತ್ರುನು ಲೆಕ್ಕಕ್ಕಿಲ್ಲ, ಪರಲೋಕವನ್ನ ಕಳೆದುಕೊಂಡ್ರೆ ನೀನು ಎಲ್ಲವನ್ನ ಕಳೆದುಕೊಂಡೆ. ಹಾಗಾಗಿ ಪ್ರಭು ಯೇಸು ಹೇಳುವಂಥದ್ದು, ನಿನ್ನ ಬಲಗೈ ಪಾಪಕ್ಕೆ ಎಳೆಯುವುದಾದರೆ ಆ ಬಲಗೈಯನ್ನು ಕತ್ತರಿಸಿ ಹಾಕು. ನೀನು ಎರಡೂ ಕೈ ಉಳ್ಳವನಾಗಿ ನರಕಕ್ಕೆ ಹೋಗುವುದಕ್ಕಿಂತ ಒಂದು ಕೈ ಉಳ್ಳವನಾಗಿ ಸ್ವರ್ಗ ಸಾಮ್ರಾಜ್ಯವನ್ನು ಸೇರುವುದು ಲೇಸು ಅಂತ ಹೇಳ್ತಾರೆ. ಹಾಗಾಗಿ ಈ ಒಂದು ವಾಕ್ಯವನ್ನು ಸರಿಯಾಗಿ ನೆನಪಿನಲ್ಲಿ ಇಟ್ಕೊಳ್ರಿ. ನಿಮಗೆ ಆಲೋಚನೆಗಳು ಏನಾಗಬೇಕು ಅಂದ್ರೆ, ನನ್ನಲ್ಲಿರುವ ತಪ್ಪುಗಳನ್ನ ಒಪ್ಪಿಕೊಳ್ಳುವುದರ ಕಡೆಗೆ ಗಮನ ಹರಿಸಬೇಕು. ನಾನು ಇನ್ನಷ್ಟು ಪರಿಪೂರ್ಣನಾಗಬೇಕು ಅನ್ನೋದ್ರ ಕಡೆ ಗಮನ ಹರಿಸಬೇಕು. ನನಗೆ ಈ ವಿಚಾರದಿಂದ ಪಾಪಕ್ಕೆ ಪ್ರೇರೇಪಣೆ ಆಗ್ತಾ ಇದೆ, ಆ ವಿಚಾರವನ್ನೇ ಬಿಟ್ಟುಬಿಡಿ. ಅದು ಬಿಟ್ಬಿಟ್ಟು ಆ ವಿಚಾರಕ್ಕೋಸ್ಕರ ನೀವುಗಳು ಪಾಪಕ್ಕೆ ಬೀಳ್ಬೇಡಿ. ಇಲ್ಲಿ ಶಾಸ್ತ್ರಿಗಳಾಗ್ಲಿ ಫರಿಸಾಯರಾಗ್ಲಿ ಅದನ್ನೇ ಮಾಡಿದ್ದು. ತಮ್ಮ ಒಂದು ಜನಾಂಗ ಅಂತ ಅನ್ಕೊಂಡು ಅವ್ರು ಏನ್ ಮಾಡ್ತಾ ಇದ್ದಾರೆ, ಪ್ರಭು ಯೇಸುವನ್ನ ಪಾಪಿ, ತಪ್ಪು ಅಂತ ಗುರುತಿಸೋದಕ್ಕೆ ನೋಡ್ತಾ ಇದ್ದಾರೆ. ಆದ್ರೆ ಅದಲ್ಲ. ನನ್ನಲ್ಲಿ ಏನಿದೆ, ನಾನು ಇನ್ನೆಷ್ಟು ಸಜ್ಜನನಾಗೋದು ಹೇಗೆ, ನೀತಿವಂತನಾಗೋದು ಹೇಗೆ, ದೇವರ ಭಯಭಕ್ತಿಯಲ್ಲಿ ನೆಲೆಗೊಳ್ಳೋದು ಹೇಗೆ, ದೇವರ ಮೆಚ್ಚುಗೆ ಪಾತ್ರನಾಗೋದು ಹೇಗೆ, ಇದರ ಕಡೆಗೆ ಗಮನ ಹರಿಸೋದು ನಮ್ಮ ಆದ್ಯ ಕರ್ತವ್ಯ. ನೋಡಿ, ದಾವೀದನು ಸಂಪೂರ್ಣವಾಗಿ ಸೋತವನಾಗಿದ್ದಾಗ ಕಾಡಿನಲ್ಲಿದ್ದಾನೆ. ಅವನು
ತನ್ನ ಮಗನ ವಿಚಾರದಿಂದ ಅವನೇನಾಗಿದ್ದಾನೆ, ಕಾಡಿಗೆ ಓಡ್ ಬಂದಿದ್ದಾನಲ್ವಾ. ಓಡ್ ಬಂದಾಗ ಯಾವನೋ ಒಬ್ಬ ಏನ್ ಮಾಡ್ತಾನೆ, ಅವನ ವಿರುದ್ಧವಾಗಿ ಮಾತಾಡ್ತಾನೆ. ಯಾರ ವಿರುದ್ಧವಾಗಿ? ದಾವಿದನ ವಿರುದ್ಧವಾಗಿ. ದಾವಿದನ್ ಏನ್ ಹೇಳ್ತಾನೆ, ದೇವರೇ ಅವನಿಗೆ ಮಾತನಾಡೋದಕ್ಕೆ ಬಿಟ್ಟಿದ್ದಾರೆ, ಏನು ಮಾಡಬೇಡಿ ಸುಮ್ಮನಿರಿ ಅಂತ ಹೇಳ್ತಾನೆ. ಅಂದ್ರೆ ಇದರ ಅರ್ಥ ಏನು ಅಂದ್ರೆ, ನನ್ನಲ್ಲಿ ಯಾವಾಗ ನಾನು ದೇವರಲ್ಲಿ ಹೆಚ್ಚಿನ ಆದ್ಯತೆಯನ್ನ ಹೊಂದ್ಕೊಂಡು ಜೀವನ ಮಾಡ್ತೀನೋ ಆಗ ನಾನು ಯಾವುದನ್ನು ಮಾಡೋದಕ್ಕೆ ಹೋಗಲ್ಲ. ಈಗ ಫರಿಸಾಯರಾಗ್ಲಿ ಶಾಸ್ತ್ರಿಗಳಾಗ್ಲಿ ನಿಜವಾಗ್ಲೂ ದೇವರ ಭಯಭಕ್ತಿಯಲ್ಲಿ ಇದ್ದಿದ್ರೆ ಅವ್ರು ಯಾವುದೇ ಕಾರಣಕ್ಕೂ ಕೂಡ ಪ್ರಭು ಯೇಸುವಿನ ಮೇಲೆ ಅತಿ ಹೆಚ್ಚಿನ ಪ್ರಶ್ನೆಗಳನ್ನಾಗ್ಲಿ ಇನ್ನೊಂದು ಮತ್ತೊಂದನ್ನಾಗ್ಲಿ ಸೇರಿಸಿ ಹೇಳುವಂಥದ್ದು, ವಿರೋಧಿಸುವಂಥದ್ದು ಮಾಡ್ತಿರಲಿಲ್ಲ. ಅವ್ರು ಡೈರೆಕ್ಟ್ ಆಗಿ ದೇವರ ಹತ್ರ ಮಾತಾಡ್ತಿದ್ರು. ದೇವರೇ ಬಿಟ್ಟಿದ್ದಾರೆ, ನಾವೇನು ಮಾತಾಡೋಕ್ಕಾಗುತ್ತೆ? ಅದು ದಾವಿದ ಹೇಳಿದ ಮಾತು. ದೇವರೇ ಬಿಟ್ಟಿದ ಮೇಲೆ ನಾವೇನು ಮಾಡಬಾರ್ದು ಅವನಿಗೆ ಅಂತ ಹೇಳ್ತಾನೆ. ಅಂದರೆ ಇವತ್ತಿನ ದಿನ ನಾವುಗಳೇನು ಮಾಡ್ತಾ ಇದ್ದೀವಿ ಅಂದರೆ, ದೇವರು ಮಾಡಲಿ ಅನ್ನೋದಕ್ಕಿಂತ ನಾವೇ ಗೆಲ್ಲಬೇಕು ಅನ್ನೋ ಆಲೋಚನೆ, ನಾನು ಶ್ರೇಷ್ಠನು ಎನ್ನುವ ಆಲೋಚನೆ, ನನ್ನ ಒಂದು ವಿಚಾರಕ್ಕೆ ಧಕ್ಕೆ ತರ್ತಾ ಇದ್ದಾನೆ ಅನ್ನೋ ಆಲೋಚನೆ, ನನ್ನ ತತ್ವಗಳಿಗೆ ಧಕ್ಕೆ ತರ್ತಾ ಇದ್ದಾನೆ ಅನ್ನೋ ಆಲೋಚನೆ. ಆದರೆ ನಾವುಗಳು ನಿಜವಾಗಿ ಪರಲೋಕಕ್ಕೆ ಸೀಮಿತರಾಗುವ ಬದುಕನ್ನು ಹೊಂದ್ಕೊಳ್ಳೋದಕ್ಕೆ ಅವನ ಮಾತೇನಾದ್ರೂ ಉಪಯೋಗ ಆಗುತ್ತಾ ನೋಡೋದಿಲ್ಲ. ಹಾಗಾಗಿ ಲೋಕದ ಒಂದು ಸ್ಥಾನಮಾನಕ್ಕಾಗಿ, ಲೋಕದಲ್ಲಿನ ಒಂದು ವಿಚಾರ ಸಂಪ್ರದಾಯಗಳಿಗಾಗಿ ನೀವು ಪರಲೋಕವನ್ನು ಕಳೆದುಕೊಳ್ಬೇಡಿ. ಪರಲೋಕಕ್ಕಾಗಿ ನೀವು ಎಲ್ಲವನ್ನ ಕಳೆದುಕೊಳ್ಳ್ರಿ. ಆದರೆ ಪರಲೋಕಕ್ಕಾಗಿ ನೀವೆಲ್ಲವನ್ನು ಕಳೆದುಕೊಳ್ಳೋಕೆ ಸಿದ್ಧರಾದರೂ ನೀವು ಉತ್ತಮವಾದದನ್ನೇ ಆರಿಸ್ಕೊಂಡಿರ್ತೀರಿ. ಆದರೆ ಭೂಲೋಕಕ್ಕಾಗಿ ಪರಲೋಕವನ್ನು ಕಳ್ಕೊಂಡ್ರೆ ನಿಮ್ಮಷ್ಟು ದಡ್ಡರು ಇನ್ಯಾರೂ ಇರುವುದಿಲ್ಲ. ಹಾಗಾಗಿ ಇದರ ವಾಕ್ಯ ನಮಗೆ ಸ್ಪಷ್ಟವಾಗಿ ಹೇಳ್ತದೆ, ಯಾವಾಗಲೂ ಕೂಡ ನನ್ನಲ್ಲಿನ ಆಲೋಚನೆಗಳ ಕಡೆಗೆ ಗಮನ ಹರಿಸೋದಲ್ಲ, ತಂದೆಯಾದ ದೇವರ ಮೆಚ್ಚುಗೆಗಾಗಿ ನಾನು ಏನು ಮಾಡಬೇಕು ಅನ್ನೋದ್ರ ಕಡೆಗೆ ಗಮನ ಹರಿಸ್ಬೇಕು. ನನ್ನ ಆಲೋಚನೆ ಹೇಳ್ತದೆ ನಿನ್ನ ಸಂಪಾದಿಸು, ನೀನು ಮಾಡು ಅಂತ ಹೇಳುತ್ತೆ. ಆದರೆ ಪರಲೋಕ ಹೇಳ್ತದೆ ನಿನ್ನ ಸಂಪಾದನೆಯು ನಿತ್ಯ ಉಳಿಯುವುದರ ಕಡೆಗಿರಲಿ ಅಂತ. ಇಲ್ಲಿ ನೀನು ಕೂಡಿಸಿಟ್ಟುಕೊಳ್ಳುವುದಕ್ಕಿಂತ ಪರಲೋಕದಲ್ಲಿ ಕೂಡಿಸಿಟ್ಟುಕೋ ಅಂತ ಹೇಳ್ಕೊಡುತ್ತೆ ದೈವವಾಕ್ಯ. ಆದರೆ ಈ ಲೋಕದಲ್ಲಿನ ಯಾವುದೋ ವ್ಯಕ್ತಿಯಿಂದ, ಯಾವುದೋ ವಿಚಾರವಂತನಿಂದ ನಮಗೆ ದೊರೆಯುವ ಏನಾದರೂ ವಿಚಾರಗಳಾಗ್ಲಿ ಅವುಗಳ ಕಡೆಗೆ ಗಮನ ಹರಿಸ್ತಾ ಹೋಗಿ ಏನ್ ಮಾಡ್ತಾ ಇದ್ದೀರಿ ಅಂದ್ರೆ, ಅವರು ನಿತ್ಯ ಜೀವಕ್ಕೆ ಹೋಗಲ್ಲ, ನಿಮ್ಮನ್ನು ನಿತ್ಯ ಜೀವಕ್ಕೆ ಕರ್ಕೊಂಡು ಹೋಗಲ್ಲ ಅಂತ ಒಂದು ಸ್ಥಿತಿಗೆ ಹೋಗ್ಬಿಡ್ತೀರಿ. ಅದರ ಬದಲು ಇವತ್ತಿನ ಕಡೆಯ ದಿನಗಳಲ್ಲಿ ನೀವು ಎಚ್ಚರವಾಗಿರಿ. ಇವಾಗ ಎಲ್ಲರಿಗೂ ಕೂಡ ಆ ದೈವ ವಾಕ್ಯವನ್ನು ಹುಡಿಕೊಂಡು ಹೋಗ್ತೀರಾ, ಸತ್ಯ ಅರಿಬೇಕು ಅಂತ ದೇವರಲ್ಲಿ ಪ್ರಾರ್ಥಿಸ್ತೀರಾ, ಅವ್ರು ಕರುಣಿಸ್ತಾರೆ. ಇವತ್ತು ಎಲ್ಲರಿಗೂ ವರದಾನಗಳು ದೊರೆಯುವಂತ ಸಮಯ ಇದು. ಕಡೆಗಾಲ, ಅಂತ್ಯಕಾಲದ ಅಭಿಷೇಕ ನಮ್ಗೆಲ್ರಿಗೂ ಗೊತ್ತಿದೆ. ಆದ್ರ ಮುಖೇನವಾಗಿ ದೇವರನ್ನ ಪ್ರಾರ್ಥಿಸಿರಿ, ನಿಮಗೆಲ್ಲರಿಗೂ ವರದಾನ ಸಿಗ್ತದೆ. ದೈವ ವಾಕ್ಯವನ್ನು ಓದಿರಿ, ದೈವ ವಾಕ್ಯವನ್ನು ಸದಾಕಾಲ ಪಠಿಸುವುದನ್ನು ಪ್ರಾರಂಭಿಸಿರಿ, ಸತ್ಯವನ್ನು ಅರ್ಥೈಸಿಕೊಳ್ಳ್ರಿ. ಲೋಕವು ನಮ್ಮನ್ನ ದಾರಿ ತಪ್ಪಿಸಲು ಕಾಯುವಂತ ಸಮಯ ಇದು. ನೀವಾಗಿ ವಾಕ್ಯವನ್ನು ಓದುವುದನ್ನ ಅಭ್ಯಸಿಸಿಕೊಳ್ಳದೇ ಇದ್ರೆ ಖಂಡಿತವಾಗಿ ನೀವು ನಿತ್ಯ ಜೀವನ ಹೊಂದುವುದು ಬಹಳ ಕಷ್ಟ ಆಗ್ತದೆ. ನೀವು ಯಾರೋ ಹೇಳುವಂತ ವಿಚಾರಗಳಿಂದಲೇ ನಾನು ನಿತ್ಯ ಜೀವನ ಹೊಂದ್ತೀನಿ ಅಂತ ಕಾಯ್ತಾ ಇದ್ರೆ ಅದು ಸುಳ್ಳು. ನೀವಾಗಿ ನೀವು ಓದಬೇಕು, ಪ್ರಭು ಯೇಸು ಕ್ರಿಸ್ತರ ನೆರವಿನಿಂದ ಉತ್ತಮ ಶಿಕ್ಷಣವನ್ನ ಪಡಿಬೇಕು, ಆತ್ಮರ ಬಲದಿಂದ ಜೀವಿತವನ್ನ ಜೀವಿಸಿ ನಿತ್ಯ ಜೀವನ ಹೊಂದಬೇಕು. ಇದೇ ಅಂತ್ಯಕಾಲದ ಒಂದು ವಿಚಾರ. ಹಾಗಾಗಿ ನಾವು ಈ ಸಮಯದಲ್ಲಿರುವಾಗ ಅಂದಿನ ಫರಿಸಾಯರು, ಶಾಸ್ತ್ರಿಗಳು, ಧರ್ಮೋಪದೇಶಕರು ಮಾಡಿದಂಥ ಕಾರ್ಯಗಳಿಗೆ ನಾವು ಒಳಗಾಗದೆ ನಾನತ್ವವನ್ನು ಬಿಟ್ಟು, ನಮ್ಮ ಸ್ಥಾನಮಾನವನ್ನು ಬಿಟ್ಟು, ನಮ್ಮಲ್ಲಿನ ಜನಾಂಗ ಅದು ಇದು ಅನ್ನೋದನ್ನ ಬಿಟ್ಟು ನನ್ನಲ್ಲಿ ಏನಾದರೂ ತಪ್ಪಿದೆಯಾ ಅನ್ನೋದನ್ನು ಹುಡುಕೋದಕ್ಕೆ ಪ್ರಾರಂಭ ಮಾಡೋಣ. ನಮ್ಮನ್ನ ಪರಿಪೂರ್ಣತೆಯ ಕಡೆಗೆ ನಡೆಸಿಕೊಂಡು ಹೋಗಲು ಬೇಕಾದ ಎಲ್ಲ ವರದಾನಗಳಿಗೆ ದೇವರಲ್ಲಿ ಪ್ರಾರ್ಥಿಸೋಣ. ನಮ್ಮ ವಿಚಾರಗಳನ್ನೆಲ್ಲವನ್ನ ಬದಿಗೊತ್ತಿ ದೇವರ ವಿಚಾರಗಳನ್ನು ತಕ್ಕೊಂಡು ಜೀವಿಸೋದಕ್ಕೆ ಮುಂದೆ ಸಾಗೋಣ. ದೈವ ವಾಕ್ಯವನ್ನು ಹಿಡಿದುಕೊಂಡು ಜೀವಿಸೋಣ. ಆಮೇನ್. ಪ್ರೀತಿ ಸ್ವರೂಪನಾದ ತಂದೆ, ಕೃಪಾಳು ದೇವನೇ, ಹೌದು ಸ್ವಾಮಿ, ಈ ಲೋಕದಲ್ಲಿ ನಮ್ಮ ವಿರುದ್ಧವಾಗಿ ಯಾರಾದರೂ ಮಾತನಾಡ್ಬಿಟ್ರೆ ನಾವು ಯಾವಾಗಲೂ ಕೂಡ ಅವರನ್ನು ಸಿಕ್ಕಿಸಿ ಹಾಕೋದಕ್ಕೆ ನೋಡ್ತೀವಿ, ಅವರನ್ನು ವಿರೋಧಿಸೋದಕ್ಕೆ ನೋಡ್ತೀವಿ. ಆದರೆ ನೀವೇ ಹೇಳಿಕೊಡ್ತೀರಿ, ನಿನ್ನಲ್ಲಿ ತಪ್ಪಿದ್ದರೆ ತಿದ್ದುಕೋ, ಆಗ ಇನ್ನೊಬ್ಬರು ನಿನಗೆ ಬೆರಳು ತೋರಿಸಲೇ ಸಾಧ್ಯವಿಲ್ಲದಂಥ ಸ್ಥಾನಕ್ಕೆ ಹೋಗ್ಬಿಡ್ತೀಯಾ ಎನ್ನುವುದನ್ನು ಹೇಳಿಕೊಡ್ತೀರಿ. ನಿಮ್ಮಂಥ ಗುರುವು ನಮಗಿರುವುದಕ್ಕಾಗಿ ನಾವು ಧನ್ಯರು ಸ್ವಾಮಿ. ಹೌದು ಸ್ವಾಮಿ, ನೀವು ಶ್ರೇಷ್ಠರು. ನೀವು ಹೇಳ್ಕೊಡ್ತೀರಿ, ಎಷ್ಟೇ ಜನ ನಿನಗೆ ಬೆರಳು ತೋರಿಸ್ತಾ ಇದ್ರು ಆ ತಪ್ಪುಗಳನ್ನೆಲ್ಲ ತಿದ್ದುಕೊಳ್ಳುತ್ತಾ ಜೀವನ ಮಾಡು, ಆಗ ಮುಂದೊಂದು ದಿನ ನಿನಗೆ ಬೆರಳು ತೋರಿಸೋರು ಇಲ್ಲದಂತ ಜೀವಿತ ನಿನ್ನದಾಗಿರ್ತದೆ ಅನ್ನೋದನ್ನ ಹೇಳ್ಕೊಡ್ತೀರಿ. ಆದರೆ ಆ ಧರ್ಮೋಪದೇಶಕರಾಗ್ಲಿ, ಫರಿಸಾಯರಾಗ್ಲಿ, ಶಾಸ್ತ್ರಿಗಳಾಗ್ಲಿ ಅದನ್ನ ತಿಳಿದುಕೊಳ್ಳಲಿಲ್ಲ. ಅವ್ರು ಏನ್ ಮಾಡ್ತಾ ಇದ್ದಾರೆ ಎಂಬುದನ್ನು ನೀವು ತಿಳಿಯಪಡಿಸ್ತಾ ಇದ್ದೀರಿ. ಆ ತಿಳ್ಕೊಂಡು ಪಾಪವನ್ನ ಬಿಟ್ಟು ನಿತ್ಯ ಜೀವದ ಕಡೆಗೆ ಸಾಗಲಿಲ್ಲ. ಅವ್ರಿಗೆ ಸಿಕ್ಕಂತ ಅದ್ಭುತವಾದ ವಿಚಾರ ಒಂದಂದ್ರೆ ವರದಾನ. ಅಂದ್ರೆ ಅವ್ರು ಯಾರಿಗಾದ್ರೂ ಪ್ರಬೋಧಿಸುವ ವರದಾನವನ್ನು ಹೊಂದಿಕೊಂಡಿದ್ರು, ಸ್ಥಾನಮಾನವನ್ನು ನಿಮ್ಮಿಂದ ಹೊಂದಿಕೊಂಡಿದ್ರು. ಆದರೆ ಅದನ್ನು ಸರಿಯಾಗಿ ಉಪಯೋಗಿಸದೆ ಆ ಜ್ಞಾನವೆಂಬ ಕೀಲಿ ಕೈಯನ್ನ ಎತ್ತಿಟ್ಟು ಅವರೂ ಜ್ಞಾನವನ್ನು
ಹೊಂದಿಕೊಳ್ಳದೆ ಇನ್ನಿತರರು ಜ್ಞಾನವನ್ನು ಹೊಂದಿಕೊಳ್ಳದಂತೆ ಮಾಡಿಬಿಟ್ರು. ಇದು ನಿಮಗೆ ನಿಜವಾಗಿ ಬೇಸರದ ಸಂಗತಿಯಾಗಿ ಕಂಡು ಬಂತು. ಅದನ್ನು ನೀವು ತಿಳಿಯಪಡಿಸಿದಾಗ ಅವರು ನಿಮ್ಮನ್ನೇ ವಿರೋಧಿಸೋದಕ್ಕೆ ಪ್ರಾರಂಭಿಸಿದರು, ನಿಮ್ಮನ್ನೇ ದೂರ ತಳ್ಳಲು ಪ್ರಾರಂಭಿಸಿದರು. ಇದೇ ರೀತಿಯಲ್ಲಿ ನಮ್ಮ ಜೀವಿತದಲ್ಲೂ ನಾವು ಮಾಡುವವರಾಗಿದ್ದೇವೆ. ನಮ್ಮ ಬದುಕಿನಲ್ಲಿ ಎಷ್ಟೋ ಸತ್ಯಾಂಶಗಳು ಅರಿತಿದ್ದರೂ ಅವರೆಲ್ಲಿ ತಿಳ್ಕೊಳ್ತಾರೆ, ಅವರೆಲ್ಲಿ ಅರ್ಥ ಮಾಡ್ಕೊಬಿಡ್ತಾರೆ ಅನ್ನೋ ಆಲೋಚನೆಯಲ್ಲಿ ಎಷ್ಟೋ ವಿಚಾರಗಳನ್ನು ನಾವು ತಿಳಿಸೋದೇ ಇಲ್ಲ. ಹೌದು ಸ್ವಾಮಿ, ನಾವು ಅಂತ ಒಂದು ಸ್ವಾರ್ಥ ಜೀವಿತವನ್ನು ತೊರೆದು ಹಾಕಿ ನಿತ್ಯ ಜೀವದ ಕಡೆಗೆ ಸಾಗಲು ಬೇಕಾದ ವರದಾನಗಳಿಂದ ತುಂಬಿಸಿರಿ. ನಾವು ಯಾವಾಗಲೂ ನಮ್ಮಲ್ಲಿ ಪರಿಪೂರ್ಣತೆ ಮೂಡಬೇಕು ಎನ್ನುವ ಆಲೋಚನೆಯ ಕಡೆಗೆ ಗಮನ ಹರಿಸಲು ಕೃಪೆ ಮಾಡಿರಿ. ನಮ್ಮ ಬದುಕು ಯಾವಾಗಲೂ ಕೂಡ ಸಹೋದರತ್ವದಲ್ಲಿ ಬೆಲೆಯುಳ್ಳ ಜೀವಿತವನ್ನು ರೂಪಿಸಿಕೊಳ್ಳಲು, ನಮ್ಮ ಬದುಕು ಸಾರ್ಥಕ ಬದುಕಿನ ಕಡೆಗೆ ಸಾಗುವಂತಾಗಲು ನೀವು ವರದಾನವನ್ನು ನೀಡಿರಿ ಎಂಬುದಾಗಿ ಪ್ರಾರ್ಥಿಸಲು ನಮ್ಮ ಹೃದಯಗಳನ್ನು ತೆರೆಯಿರಿ. ನಮ್ಮ ಬದುಕು ಯಾವಾಗಲೂ ಎಲ್ಲರಿಗಾಗಿ ಪ್ರಾರ್ಥಿಸುವ ಹೃದಯವಾಗುವಂತೆ ಅನುಗ್ರಹಿಸಿರಿ. ಯಾವಾಗಲೂ ಕೂಡ ಎಲ್ಲರೂ ಕೂಡ ನಿನ್ನಲ್ಲಿ ನೆಲೆಯಾಗಬೇಕು ಎನ್ನುವ ಆಲೋಚನೆಯಲ್ಲಿ ಜೀವಿಸಲು ನಮಗೆ ನೆರವಾಗಿರಿ. ಈ ಲೋಕದಲ್ಲಿ, ಲೋಕದ ಸಂಪ್ರದಾಯದಲ್ಲಿ, ಲೋಕದ ವಿಚಾರಗಳಲ್ಲಿ ಬೇರೂರಿ ಯಾರೋ ಒಬ್ಬರು ನಮಗೆ ಹೇಳ್ತಾರೆ ಅವರಂತೆ ನಾವು ಬದುಕಬೇಕು ಅನ್ನೋ ಆಲೋಚನೆ ತೊರೆದು ದೈವ ವಾಕ್ಯವನ್ನು ನಾವು ಹಿಡಿದು ಅದನ್ನು ಪಠಿಸುತ್ತಾ ನಿಮ್ಮಿಂದ ದೊರೆತ ಶಿಕ್ಷಣದಲ್ಲಿ ನೆಲೆಯಾಗಲು ಕೃಪೆ ಮಾಡಿರಿ. ವ್ಯರ್ಥತ್ವಗಳನ್ನೆಲ್ಲ ಬಿಟ್ಟು, ಸುಳ್ಳು ಜೀವಿತವನ್ನು ಬಿಟ್ಟು ನಿತ್ಯ ಜೀವಿತದ ಕಡೆಗೆ ಗಮನ ಹರಿಸಲು ನಮ್ಮ ಎಲ್ಲ ಆಲೋಚನೆ, ಜ್ಞಾನ, ಬುದ್ಧಿ, ವಿವೇಕ, ಹೃದಯದ ಎಲ್ಲ ವಿಚಾರಗಳನ್ನು ತೆಗೆದು ಶುದ್ಧತ್ವದ ಜೀವಿತದ ಆಲೋಚನೆಗಳನ್ನು ತುಂಬಿಸಿ ನಮ್ಮಲ್ಲಿ ಹೊಸ ಚೈತನ್ಯವನ್ನು ತುಂಬಿಸಿ ಮುನ್ನಡೆಸಿರಿ ಎಂಬುದಾಗಿ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ಪರಿಶುದ್ಧರಾದ ದೇವಾದಿ ದೇವರೇ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ ತಂದೆಯೇ. ಆಮೇನ್.